ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲಿ ಮಾತನಾಡ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ನಾನು ಬಹಳ ವರ್ಷ ಆಯಿತು, 2005 ಆಗ ನನ್ನನ್ನು JDS ಇಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರು. ಆ ವರ್ಷ ಮೆಲ್ಕಾಗ್ತಾ ಇಲ್ಲಯ್ಯ, ಜ್ಞಾಪಕ ಮಾಡ್ಕೊತಾ ಇದ್ದೀನಿ. ನಾನು ಹುಬ್ಬಳ್ಳಿಗೆ ಹಂಗೆ ಕುಂತ್ಕೊಂಡೇ ಹೋಗಿದ್ದೆ. ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು, ಅದಕ್ಕೆ ಕುಂತ್ಕೊಂಡೇ ಹೋಗಿದ್ದೆ. ಕುಂತ್ಕೊಂಡು ಹೋಗಿ ಅದನ್ನು ದೇವದತ್ ಪಡಿಕಲ್ಲ, ದೇವದತ್ ಪಡಿಕಲ್ ಅವರೊಬ್ರು ಆಡಿದ್ರು, ಇನ್ನೊಬ್ರು ಆಡಿದ್ರಪ್ಪ, ಯಾರೋ ಒಬ್ರು ಅಗರ್ವಾಲ್ ಕರೆಕ್ಟ್ ಅಗರ್ವಾಲ್. ಇಬ್ಬರು ಜನ ಕರ್ನಾಟಕದವ್ರು ಆಡಿದ್ರು. ಅವರು ಎಲ್ಲ ಮ್ಯಾಚ್ಗಳನ್ನು ಆಡಲಿಲ್ಲ, ಕೆಲವು ಮ್ಯಾಚ್ಗಳನ್ನು ಆಡಿದ್ರು. ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದರು. ನಾನು ಕೆಲವು ಮ್ಯಾಚ್ಗಳನ್ನ ನೋಡಿದ್ದೆ, ಕ್ರಿಕೆಟ್ ಸ್ಟೇಡಿಯಂಗೂ ಹೋಗಿ ನೋಡಿದ್ದೆ. ಬೆಂಗಳೂರಿನಲ್ಲಿ ಮ್ಯಾಚ್ಗಳು ನಡೆದಾಗ ಕ್ರಿಕೆಟ್ ಸ್ಟೇಡಿಯಂನಲ್ಲೂ ಕೂಡ ಹೋಗಿ ನೋಡಿದ್ದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾಸ್ ಹಿಸ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದ್ದೆ. ಈ 18 ವರ್ಷದ ಮೇಲೆ RCB ಗೆಲ್ತು. ಇವ್ರು ಏನು ತಿಳ್ಕೊಬಿಟ್ರು, ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೇ ಹೋದ್ರು ಕೂಡ, ಕಡಿಮೆ ಇದ್ದರೂ ಕೂಡ RCB ನಮ್ಮ ರಾಜ್ಯದ್ದೇ ಅನ್ನೋ ಥರ ತಿಳ್ಕೊಬಿಟ್ಟಿದ್ದಾರೆ. ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ಮ ರಾಜ್ಯದ್ದೇ. ಈಗ ಕೊಹ್ಲಿ ಈಗ ನಿಂದು ಯಾಕೆ ಆಗಬಾರ್ದು? ಅವ್ರು ಕೇಳಿದ್ರು DK ಶಿವಕುಮಾರ್ ಅವ್ರನ್ನ, ನಿಮ್ದೇ ಅಂತ ಇಲ್ಲಪ್ಪ, ನಾನು RC ರಾಯಲ್ ಚಾಲೆಂಜ್ ವಿಸ್ಕಿನೇ ಕುಡ್ದಿಲ್ಲ ನಾನು ಅಂತ ಹೇಳಿದ್ರು. ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟ್ರು, ಬೆಂಗಳೂರು ಅಭಿವೃದ್ಧಿ ಮಂತ್ರಿ, ಅದಕ್ಕೆ ಹೇಳಿರ್ಬೇಕು. RCB ನೀನು ಹೊರಗಡೆ ಅದೇ ಹೇಳ್ತೀಯ, ಇಲ್ಲಿ ಹೇಳೋದಿಲ್ಲ ಅಷ್ಟೇ. ನಂದೇ ಅಂತಾನೆ. ಯಾಕೆಂತಂದರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯ್ತು, ಜನಗಳಿಗೆ ನಮ್ಮ ಟೀಮಿಗೆ ಗೆದ್ದುಬಿಡ್ತು, ಕರ್ನಾಟಕನೇ ಗೆದ್ದುಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು. ಕರ್ನಾಟಕನೇ ಗೆದ್ದುಬಿಡ್ತು, ನಮ್ಮ ಟೀಮೇ ಗೆದ್ದುಬಿಡ್ತು, RCB ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ, ಆ ಸಮೂಹ ಸನ್ನಿ ಇದೆಯಲ್ಲ. ಆಮೇಲೆ ಈ RCB ಇದೆಯಲ್ಲ, ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು. ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ? ಕ್ರಿಕೆಟ್ ಪ್ಲೇಯರು. ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ, ಕ್ರಿಕೆಟ್ ಫಾಲೋಯರು ಅಷ್ಟೇ. ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ, ಈಗ ಯಾಕೆಂದರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರಲ್ಲ, ಅವ್ರಿಗೆ ಹೇಳಿದೆ, ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು 4ನೇ ತಾರೀಕು ನನಗೆ, ಈ ಥರ RCB ಗೆದ್ದಿದೆ, ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ KSCAನವರು, ನೀವು ಬರಬೇಕು ಅದಕ್ಕೆ ಅಂತ. ಓ ಬಿಡಪ್ಪ, ನಮ್ಮ ಟೀಮೇ ಎಲ್ಲ ಅವರು, ನಮ್ಮ ಕರ್ನಾಟಕದವರೇ ಅಲ್ಲ ಅಂತ ಹೇಳಿದೆ ನಾನು ಮೊದಲು ಫೋನ್ ಮಾಡಿದಾಗ. ಯಾಕೆಂತಂದರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದ್ರಲ್ಲ, ಅವ್ರು ಕರ್ನಾಟಕದವರು ಒಬ್ಬರೂ ಇರಲಿಲ್ಲ. ಫೈನಲ್ ಮ್ಯಾಚ್ ಆಡುವಾಗ ಒಬ್ಬರೂ ಇರಲಿಲ್ಲ, ಯಾರೂ ಇರಲಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ. ಏನಾದ್ರು ಇದ್ದರೆ, ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಸ್ವಲ್ಪ
ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಹೇಳಿದೆ ನಾನು, ಬಿಡಪ್ಪ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನು, RCB ಟೀಮನ್ನು, ಬೆಂಗಳೂರಿನ ಅಸ್ಮಿತೆ. ಅದಕ್ಕೇನೆ 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು, ಜೂನ್ ತಿಂಗಳು 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು. ರಾತ್ರಿ ಮ್ಯಾಚ್ ನಡೆದು ರಾತ್ರಿ ಎಲ್ಲ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ಸಮೂಹ ಸನ್ನಿ ಮಾಸ್ ಹಿಸ್ಟೀರಿಯಾ. ಇದನ್ನ ನಾವು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಜನ ಆಶೋತ್ತರಗಳಿದ್ದಾವಲ್ಲ, ಜನರ ಆಶೋತ್ತರಗಳು ಒಂದೊಂದು ಸಾರಿ ಸರ್ಕಾರನೂ ಕೂಡ ಮುಣಿಬೇಕಾಗ್ತದೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಈ ಆಶೋತ್ತರಗಳಿದ್ದಾವಲ್ಲ, ಜನರ ಆಶೋತ್ತರಗಳು ಒಂದೊಂದು ಸಾರಿ ಆಶೋತ್ತರಗಳಿಗೆ ಅವು ಮುಖ್ಯವಾಗ್ತವೆ ಹೊರತು, ಮತ್ತು ಇದು ಪ್ರಜಾಪ್ರಭುತ್ವದ ಲಕ್ಷಣ. ಜನರ ಆಶೋತ್ತರಗಳಿದಾವಲ್ಲ, ಬಹುಸಂಖ್ಯಾತ ಜನ ಏನು ವಿಚಾರ ಮಾಡ್ತಾರೆ, ಏನು ಇಷ್ಟಪಡ್ತಾರೆ, ಅವ್ರ ಆಶೋತ್ತರಗಳೇನಿರ್ತವೆ, ಇದು ಭಾಳ ಮುಖ್ಯ ಆಗ್ತದೆ. ಇದಾದಮೇಲೆ ಅಶೋಕ್ ಅವರು ಒಂದು ಪ್ರಜಾವಾಣಿ ಎಡಿಟೋರಿಯಲ್ 5ನೇ ತಾರೀಕಿಂದು 4ನೇ ತಾರೀಕು ನಡೀತು, ಕಾಲು ತುಳಿತಾ ಆಯಿತು, 11 ಜನ ಸತ್ತೋದರು. ಆಗ ಪ್ರಜಾವಾಣಿ ಪತ್ರಿಕೆಯವರು ಒಂದು ಎಡಿಟೋರಿಯಲ್ ಬರೀತಾರೆ. ಆ ಎಡಿಟೋರಿಯಲ್ನಲ್ಲಿ ಅಶೋಕ ಅವರು ಅದೇ ಅದರಲ್ಲಿ ಏನು ಹೇಳಿದ್ವಿ, ಸೆಲೆಕ್ಟೆಡ್ ಆಗಿ ಹೇಳಿದ್ದೀವಿ ನಾವು ಅಲ್ವಾ, ಎಲ್ಲನೂ ಪೂರಾ ಹೇಳಿಲ್ಲ. ನಾನೆಲ್ಲಪ್ಪ, ನೀನು ಹೇಳಿದ್ರೆ ಚೆನ್ನಾಗಿರ್ತಿತ್ತು, ನೀನೇ ಹೇಳಿದರೆ. ಯಾಕೆಂದರೆ ರೆಫರ್ ಮಾಡಿದವ್ರು ನೀವು ಅಲ್ವಾ. ನಾನು ನನ್ನ ಹತ್ರನೂ ಇದೆ, ಬೇಡ, ನನ್ನ ಹತ್ರನೇ ಇದೆ, ನಾನೇ ಓದ್ಬಿಡ್ತೀನಿ ಬೇಕಾದ್ರೆ. ಸಾರಾಂಶನೂ ಪೂರ ಹೇಳಲಿಲ್ಲ. ಇಲ್ಲಿದೆ ಬಿಡಪ್ಪ, ತಗೋ. ಓದ್ಲಾ? ಪ್ರಜಾವಾಣಿನಲ್ಲಿ ಎಡಿಟೋರಿಯಲ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ 18ನೇ ಆವೃತ್ತಿಯ ಫೈನಲ್ನಲ್ಲಿ ಗೆಲುವು ಕಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸನ್ಮಾನಿಸುವ ಸಂಭ್ರಮಾಚರಣೆಯ ಕಾರ್ಯಕ್ರಮವು ಸೂತಕವಾಗಿ ಪರಿವರ್ತನೆಯಾಗಿದ್ದು ದುರದೃಷ್ಟಕರ. ಬೆಂಗಳೂರಿನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಭಿಮಾನಿಗಳು ಎಲ್ಲ ದಿಕ್ಕುಗಳಿಂದಲೂ ಈ 2 ಸ್ಥಳಗಳತ್ತ ನುಗ್ಗಿದರು. ಇಡೀ ಪ್ರದೇಶವು ಜನಸಾಗರವಾಗಿ ಪರಿವರ್ತನೆಯಾಗಿತ್ತು. ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲಿನ ಹಲವು ರಸ್ತೆಗಳನ್ನು ಮುಚ್ಚಲಾಗಿತ್ತು. ಸಂಚಾರಕ್ಕೆ ಮುಕ್ತವಾಗಿದ್ದ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆಯಿಂದಾಗಿ ಸಂಚಾರ ಅಕ್ಷರಶಃ ಸ್ಥಗಿತವಾಗಿತ್ತು. ಲಕ್ಷಾಂತರ ಜನರು ಸೇರಿದ್ದರಿಂದಾಗಿ ಉಂಟಾದ ನೂಕುನುಗ್ಗಲಿನಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ. ಉಸಿರುಗಟ್ಟಿ ಕೆಲವರು ಸತ್ತಿದ್ದಾರೆ, ಕೆಲವರು ಕಾಲ್ತುಳಿತಕ್ಕೆ ಸಿಲುಕಿ ಸಕ್ಕಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆಕ್ಚುಲಿ 71 ಜನ ಗಾಯಗೊಂಡಿರೋರು, 30 ಜನ ಅಲ್ಲ, 71 ಜನ. ಮೃತರಲ್ಲಿ ಮಕ್ಕಳು, ಯುವಕ ಯುವತಿಯರು ಇದ್ದಾರೆ. ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಮಟ್ಟಿಗೆ ಇಂದು ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿಯದಂತಹ ದುರಂತ.
ಈ ಪ್ರದೇಶದ ಸುತ್ತಮುತ್ತ ಸಂಚರಿಸುವ ಮೆಟ್ರೋ ರೈಲಿನಲ್ಲಿ ಕೂಡ ವಿಪರೀತ ಜನದಟ್ಟಣೆಯಾಗಿ ಅಪಾಯಕಾರಿ ಸನ್ನಿವೇಶ ಸೃಷ್ಟಿಯಾಗಿತ್ತು. ಕೆಲವು ನಿಲ್ದಾಣಗಳನ್ನು ಕೆಲವೊತ್ತು ಬಂದ್ ಮಾಡಿ ದಟ್ಟಣೆ ನಿಯಂತ್ರಿಸಲು ಪ್ರಯತ್ನಿಸಿದರೂ ಅದಕ್ಕೆ ಹೆಚ್ಚಿನ ಫಲ ಸಿಗಲಿಲ್ಲ. ಹಿಂದಿರುಗಲು ಬಯಸಿದ ಜನರಿಗೂ ಯಾವುದೇ ವಾಹನ ವ್ಯವಸ್ಥೆ ಇಲ್ಲದೆ ಸಂಕಟ ಪಡುವಂತಾಯಿತು. ಕರ್ನಾಟಕ ಸರ್ಕಾರ ಮತ್ತು RCB ತಂಡದ ಮಾಲೀಕರು ಮತ್ತು ನಿರ್ವಾಹಕರ ಕಡೆಯಿಂದ ಆಗಿರುವ ಹಲವು ಲೋಪಗಳು ಈ ದುರಂತಕ್ಕೆ ಕಾರಣ. ಗುಪ್ತಚರ ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಾಣುವಂತಿದೆ. ವಿಧಾನಸೌಧದಿಂದ ಕ್ರೀಡಾಂಗಣದವರೆಗೆ ತೆರೆದ ಬಸ್ನಲ್ಲಿ ನಿರಾಕರಿಸುವ ಮೂಲಕ ಪೊಲೀಸರು ಒಂದಷ್ಟು ಎಚ್ಚರಿಕೆ